ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಸೋತು ಕಂಗೆಟ್ಟಿರುವ ಮಾಜಿ ಸಚಿವ ಶ್ರೀರಾಮುಲು ಇದೀಗ ವಿಜಯನಗರ ಜಿಲ್ಲೆಯ ಕುಡ್ಲಿಗಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಅಲ್ಲದೆ ಸ್ವತಃ ತಾವೇ ಕ್ಷೇತ್ರವನ್ನ ಸ್ವಯಂ ಘೋಷಿಸಿಕೊಂಡು ಕಾಲಿಗೆ ಚಕ್ರ ಕಟ್ಟಿಕೊಂಡು ಕುಡ್ಲಿಗಿ ಕ್ಷೇತ್ರದಾದ್ಯಂತ ಓಡಾಡ್ತಿದ್ದಾರೆ. ಮೊನ್ನೆ ಕುಡ್ಲಿಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಟ್ಟೂರಿನ ಐತಿಹಾಸಿಕ ಕೊಟ್ಟೂರು ಬಸವೇಶ್ವರ ಜಾತ್ರೆಗೆ ಕುಡ್ಲಿಗಿಯಿಂದ ಕೊಟ್ಟೂರಿಗೆ ಪಾದಯಾತ್ರೆ ಮಾಡಿದ್ರು. ಶ್ರೀರಾಮುಲು ಕುಡ್ಲಿಗಿ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪಾದಯಾತ್ರೆ ಮಾಡಿದ್ರು. ಆಗ ಅಸಮಾಧಾನ ಭುಗಿಲೆದ್ದಿದೆ. ಶ್ರೀರಾಮುಲು ನೇತೃತ್ವದಲ್ಲಿ ಒಂದು ಗುಂಪು ಪಾದಯಾತ್ರೆ ಮಾಡಿದರೆ ಮುಂದಿನ ಚುನಾವಣೆ ಆಕಾಂಕ್ಷಿ ಸೂರ್ಯ ಪಾಪಣ್ಣ ನೇತೃತ್ವದಲ್ಲಿ ಮತ್ತೊಂದು ಬಿಜೆಪಿ ತಂಡ ಪ್ರತ್ಯೇಕ ಪಾದಯಾತ್ರೆಯನ್ನ ಮಾಡಿದೆ. ಪ್ರಮುಖವಾಗಿ ಸೂರ್ಯ ಪಾಪಣ್ಣಗೆ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಸಾಥ್ ನೀಡಿದರು. ಇಷ್ಟೇ ಪೊಲಿಟಿಕಲ್ ಆಗಿ ಹೇಳಿದಿನಲ್ಲ, ನಾವು ಇಲ್ಲಿ ಬಿಜೆಪಿ ಗೆಲ್ಲಬೇಕು. ಬಹಳ ಕ್ಲಿಯರ್ ಆಗಿ ನಮ್ದು ಬೇರೆ ನಮ್ದು ಏನೇ ಇದ್ರೆ ಕೂಡ ಅಂದರೆ ನಮಗೆ ಒಳಿತ ಸಲುವಾಗಿ ಆಗಿರ್ಬೋದು, ನಮ್ಮ ಕುಟುಂಬದ ಒಳ್ಳೆ ಸಲುವಾಗಿ ಆಗಿರ್ಬೋದು, ಕ್ಷೇತ್ರದಲ್ಲಿದ್ದಂಥ ಜನರಿಗೆ ಒಳ್ಳೆ ಮಳೆ ಆಗಬೇಕು, ಬೆಳೆ ಬರಬೇಕು ಅನ್ನೋಂಥ ಎಲ್ಲ ವಿಚಾರಗಳು ಸೇರಿಕೊಂಡ್ರು. ಅದರಲ್ಲಿ ಒಂದೇನಂದರೆ ರಾಜಕೀಯವಾಗಿ ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿ ಅನುಕೂಲ ಆಗಬೇಕು ಅನ್ನೋಂಥ ಕಾರಣದಿಂದ ವೆರಿ ಕ್ಲಿಯರ್ ಆಗಿ ನಾವು ಪೊಲಿಟಿಕಲ್ ಆಗಿ ಅನುಕೂಲ ಆಗಬೇಕನ್ನೋಂಥ ಕಾರಣದಿಂದ ಇವತ್ತು ದೇವ್ರ ಸಂಕಲ್ಪವನ್ನು ಇಟ್ಕೊಂಡು ನಾವು ಅಲ್ಲಿ ತನಕ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ನನಗೇನು ಇದು ಪ್ರಥಮ ಬಾರಿ, ನಾನು 30 ವರ್ಷದ ರಾಜಕಾರಣ ಜೀವನದಲ್ಲಿ ನಾನು ಪ್ರಥಮ ಬಾರಿಗೆ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು 2018ರಿಂದ ಇಲ್ಲಿವರೆಗೂ ಕೂಡ ಸ್ಥಳೀಯ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ನೀವು ಕೇಳೋ ಪ್ರಶ್ನೆ ಕೇಳಿದ್ರೆ ನನಗೆ ಅರ್ಥ ಆಗ್ತದೆ. ನಮ್ಮೇನು ನಾಯಕರು ಹಿಂಗೆ ಅಡ್ಡಾಡ್ತಾರೆ, ಆದರೆ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಐತೆ. ಶ್ರೀರಾಮ ನಮ್ಮ ಅಣ್ಣನ ಮೇಲೆ ನಮಗೆ ಅಪೂರ್ವವಾದ ಗೌರವ ಐತೆ. ಅವರು ಮಾತು ಕೊಟ್ಟಿದ್ದಾರೆ, ಮೊನ್ನೆ MP ಚುನಾವಣೆಯಲ್ಲಿ ಸ್ಥಳೀಯರ ಟಿಕೆಟ್ ಕೊಡುತ್ತೆ ಅಂತ ಮಾತು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅವ್ರು ನಡ್ಕೊಳ್ತಾರೆ. ಆ ವಿಶ್ವಾಸ ನಮಗೆ ಐತೆ. ನಮ್ಮ ಸ್ಥಳೀಯರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಮಾಡಿ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾರೆ ಎಂಬ ವಿಶ್ವಾಸ ನಮಗೆ ಸಂಪೂರ್ಣವಾಗಿ ಐತೆ. ಇದರಲ್ಲಿ ಏನು ಬದಲ ಇಲ್ಲ. ನಾವು ಕೂಡ ಅಣ್ಣನ ಮೇಲೆ ನಮಗೆ ಅಪೂರ್ವವಾದ ನಮ್ಮ ಕುಟುಂಬದ ಯಜಮಾನರು ಅವರು ಈ ರಾಜ್ಯದ